ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗೀಗ ಉತ್ತರ ಪ್ರದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿ ಬುಲ್ಡೋಸರ್ ಸದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕಳೆದೊಂದು ವಾರದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ನೋಡಿದ್ರೆ ಯೋಗಿ ಅವರ ಆಕ್ಷನ್ ಗಳು ಮೊದಲಿಗಿಂತ ತೀಕ್ಷ್ಣವಾಗಿದೆ, ಅನಿರೀಕ್ಷಿತವಾಗಿವೆ ಅಂತ ಹೇಳಬಹುದು. ದೊಡ್ಡ ದೊಡ್ಡ ರಾಜಕೀಯ ವಿಶ್ಲೇಷಕರು ಕೂಡ ಈ ಮಟ್ಟದ ಆಕ್ರಮಣಕಾರಿ ನಡೆದಿದ್ದನ್ನ ಊಹಿಸಿರ್ಲಿಲ್ಲ. ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಕೂಡ ಯೋಗಿ ಯಾಕೆ ಮತ್ತಷ್ಟು ಆಕ್ರಮಣಕಾರಿಯಾದ್ರು? ಈ ಒಂದು ಪ್ರಶ್ನೆ ಇವತ್ತು ಇಡೀ ದೇಶವನ್ನ ಕಾಡ್ತಾ ಇದೆ. ಇದಕ್ಕೆ ಕಾರಣ ತುಂಬಾ ಸ್ಪಷ್ಟವಾಗಿದೆ. ಕೇವಲ ಒಂದೇ ವಾರದಲ್ಲಿ ಬೆರೇಲಿ ನಗರದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ. ಒಂದ್ ಕಾಲದಲ್ಲಿ ಉದ್ವೇಗದಿಂದ ಮಾತನಾಡ್ತಾ ಇದ್ದಂತಹ ಬಹುತೇಕ ಮೌಲಾನಾಗಳು ಈಗ ಶಾಂತಿ ಮತ್ತು ಸಂಯಮದ ಪಾಠವನ್ನ ಮಾಡ್ತಿದ್ದಾರೆ. ಐ ಲವ್ ಮೊಹಮ್ಮದ್ ಅಭಿಯಾನದ ಹೆಸರಿನಲ್ಲಿ ದಂಗೆಗೆ ಪ್ರಚೋದನೆ ಕೊಟ್ಟಿದ್ದವರು ಈಗ ತಮ್ಮ ಪ್ರತಿ ಹೆಜ್ಜೆಯ ಬಗ್ಗೆ ಎರಡೆರಡು ಸಲ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಬರೇಲಿಯಲ್ಲಿ ಸದ್ಯಕ್ಕಂತೂ ಯೋಗಿಯವರು ತಮ್ಮ ಕಾರ್ಯಾಚರಣೆಯನ್ನ ನಿಲ್ಲಿಸೋ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಕಳೆದ 4-5 ದಿನಗಳಿಂದ ಬುಲ್ಡೋಸರ್ಗಳು ಸತತವಾಗಿ ಸದ್ದು ಮಾಡ್ತಾ ಇದೆ. ಒಂದೊಂದೇ ಆಕ್ರಮಣ ಕಟ್ಟಡಗಳು, ಮಸೀದಿಗಳನ್ನ ನೆಲಸಮ ಮಾಡ್ತಾ ಇದೆ. ಮಸೀದಿ, ಮದುವೆ ಹಾಲ್ ಅಂತಾನು ನೋಡ್ದೇನೆ ಕಟ್ಟಡಗಳನ್ನ ಕೆಡವಲಾಗ್ತಾ ಇದೆ. ಎಲ್ಲೆಲ್ಲಿ ಕಾನೂನು ಬಾಹಿರ ನಿರ್ಮಾಣ ಆಗಿದೆಯೋ ಅದೆಲ್ಲವನ್ನ ನೆಲಸಮ ಮಾಡುವಂತಹ ಕೆಲಸಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಗಟ್ಟಿಯಾಗಿ ಕೈ ಹಾಕಿದ್ದಾರೆ. ಹಾಗಾದ್ರೆ ಈ ಲವ್ ದಂಗೆ ವಿರುದ್ಧ ಯೋಗಿಯವರು ಹೇಗೆ ಸಮರ ಸಾರಿದ್ರು? ಕೇವಲ ಒಂದೇ ವಾರದಲ್ಲಿ ಯುಪಿಯಲ್ಲಿ ಏನೆಲ್ಲ ಆಯಿತು? ಪ್ರಸ್ತುತ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಮ್ಮ ರಾಜ್ಯದಲ್ಲೂ ಕೂಡ ಯೋಗಿ ಅವರಂತೆ ಖಡಕ್ ಆಗಿ ಕಠಿಣ ನಿರ್ಧಾರವನ್ನ ಕೈಗೊಳ್ಳಬೇಕಾ? ಜೊತೆಗೆ ಮೋದಿ ಅವರ ನಂತರ ಯೋಗಿ ಆದಿತ್ಯನಾಥ್ ಅವರೇ ದೇಶದ ಪ್ರಧಾನಿಯಾಗಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ನಮ್ ಸಮಾಜದಲ್ಲಿ ಒಂದು ಹಳೆಯ ಮಾತಿದೆ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ನಿಯಮ ಮೀರಿದವರಿಗೆ ಅವರ ಯೋಗ್ಯತೆಗೆ ತಕ್ಕಂತೆ ಪಾಠ ಕಲಿಸಬೇಕು ಅಂತ ಇದು ಹೇಳುತ್ತೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರಾಜಕೀಯದಲ್ಲಿ ಒಂದು ಕೆಟ್ಟ ಪದ್ಧತಿ ಶುರುವಾಗಿದೆ. ರಾಜಕಾರಣದಲ್ಲಿನ ಓಲೈಕೆ ರಾಜಕಾರಣದಿಂದಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವ ಮೊದಲು ಆ ವ್ಯಕ್ತಿಯ ಜಾತಿ ಯಾವುದು, ಯಾವ ಧರ್ಮದವರು, ಯಾವ ಪಂಗಡಕ್ಕೆ ಸೇರಿದವರು ಅಂತ ನೋಡೋ ಕೆಟ್ಟ ಪದ್ಧತಿ ಶುರುವಾಗಿದೆ. ಇಂತಹ ಅಸಮತೋಲನದಿಂದ ನ್ಯಾಯ ಸಿಗೋ ಪ್ರಕ್ರಿಯೆನೇ ದುರ್ಬಲವಾಗಿದೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಸನ್ನಿವೇಶ ಬೇರೆನೇ ಇದೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ನಡೀತಾ ಇದೆ. ಅಲ್ಲಿ ತಪ್ಪು ಮಾಡಿದ್ರೆ ತಕ್ಷಣ ಉತ್ತರ ಸಿಗುತ್ತೆ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅನ್ನೋ ತರ ತಕ್ಷಣದ ಮತ್ತು ನಿರ್ಣಾಯಕ ಕ್ರಮ ಜಾರಿಯಲ್ಲಿದೆ. ಕಳೆದ 7-8 ವರ್ಷಗಳಿಂದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಇದೇ ನೀತಿಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದಾರೆ. ಆದ್ರೆ ಇತ್ತೀಚೆಗೆ ನಡೆದ ಬೆರೇಲಿ ಘಟನೆಯ ನಂತರ ಯೋಗಿಯವರ ನಿರ್ಧಾರಗಳು ಇನ್ನಷ್ಟು ತೀವ್ರವಾಗಿ, ಅವರು ಹೆಚ್ಚು ಆಕ್ರಮಣಕಾರಿ ಆದ್ರು ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಈ ಒಂದು ಕೇಸನ್ನ ಯೋಗಿಯವರು ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೊಂಡ್ರು? ಈ ಪ್ರಶ್ನೆ ಉತ್ತರ ಪ್ರದೇಶದ ಜನರಲ್ಲಿ ಕಾಡ್ತಾ ಇದೆ. ಕಳೆದ ಶುಕ್ರವಾರ ಬೆರೇಲಿಯಲ್ಲಿ ಆದಂತಹ ಘಟನೆ ನಿಮ್ಗೆಲ್ಲ ಗೊತ್ತಿದೆ. ಪ್ರತಿ ಶುಕ್ರವಾರದಂತೆ ಮಸೀದಿ ಹತ್ರ ನಮಾಜ್ಗೆ ಜನ ಸೇರಿದ್ರು. ಆದ್ರೆ ಈ ಸಲದ ಸಮೂಹವನ್ನ ಐ ಲವ್ ಮೊಹಮ್ಮದ್ ಅಭಿಯಾನಕ್ಕೆ ಸಪೋರ್ಟ್ ಕೊಟ್ಟು ದಂಗೆಗೆ ತಿರುಗಿಸುವುದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಮೊದಲು ಇದು ಬರೀ ಪ್ರತಿಭಟನೆಯಾಗಿ ಶುರುವಾಯಿತು. ಆದ್ರೆ ಪೊಲೀಸರು ತಡೆಯೋದಕ್ಕೆ ಹೋದಾಗ ಅದು ಹಿಂಸಾತ್ಮಕ ದಂಗೆಯಾಗಿ ಬದಲಾಯಿತು. ಆದ್ರೆ ಯೋಗಿ ಸರ್ಕಾರ ಈ ಕೇಸನ್ನ ಅತಿ ಗಂಭೀರವಾಗಿ ತೆಗೆದುಕೊಂಡಿದ್ದು, ದಂಗೆಕೋರರ ವಿಡಿಯೋವನ್ನ ನೋಡಿ ಪೊಲೀಸರು ತಕ್ಷಣ ಆಕ್ಷನ್ಗೆ ಇಳಿದಿದ್ದಾರೆ. ಕಲ್ಲು ಎಸೆದವರು ಹಾಗೂ ದಂಗೆಗೆ ಪ್ರಚೋದನೆ ಕೊಟ್ಟವರನ್ನ ಗುರುತಿಸಿ ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡೋ ಕೆಲಸ ಶುರುವಾಯಿತು. ಇನ್ನು ಪೊಲೀಸ್ ವಿಚಾರಣೆ ಮಾಡಿದಾಗ ಇದು ಬರೀ ಸಡನ್ ಆಗಿ ಆದಂತಹ ಘಟನೆಯಲ್ಲ, ಬದಲಿಗೆ ಇದು ಪೂರ್ವ ನಿಯೋಜಿತ, ಅಂದ್ರೆ ವ್ಯವಸ್ಥಿತ ಪಿತೂರಿಯ ಭಾಗ ಅನ್ನೋದು ಗೊತ್ತಾಯಿತು. ಈ ಪಿತೂರಿಗೆ ಮುಖ್ಯ ಕಾರಣಕರ್ತ ಮೌಲಾನಾ ತೌಕೀರ್ ರಾಜಾ ಅನ್ನೋದು ಸ್ಪಷ್ಟವಾಯಿತು. ಈತ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದ. ಇದಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನರನ್ನ ಕರೆಸಿ ದಂಗೆಗೆ ತಯಾರಿ ಮಾಡಿಕೊಳ್ಳಲಾಗಿತ್ತು. ಈ ಎಲ್ಲಾ ವಿಚಾರಗಳು ತನಿಖೆ ವೇಳೆ ಹೊರಬಿದ್ದಿದ್ದು, ಈವರೆಗೆ ಈ ಪ್ರಕರಣದಲ್ಲಿ ಒಟ್ಟು 83 ಜನರನ್ನ ಬಂಧಿಸಲಾಗಿದೆ. ಅದರಲ್ಲಿ ಮೌಲಾನಾ ತೌಕೀರ್ ರಾಜಾ ಕೂಡ ಇದ್ದಾನೆ. ಎಫ್ಐಆರ್ ನಲ್ಲಿ 3000ಕ್ಕೂ ಹೆಚ್ಚು ಜನರ ಹೆಸರನ್ನ ಕೂಡ ದಾಖಲಿಸಲಾಗಿದೆ. ಏನೋ ಸಾಮಾನ್ಯವಾಗಿ ಬೇರೆ ಸರ್ಕಾರಗಳಾಗಿದ್ದಿದ್ರೆ ಇಂತಹ ಕೇಸ್ಗಳನ್ನ ಪೊಲೀಸರಿಗೆ ಕೊಟ್ಟು ಕೋರ್ಟ್ ತೀರ್ಪು ಬರೋವರೆಗೂ ಸುಮ್ಮನೆ ಕಾಯ್ತಾ ಇರ್ತಿತ್ತು. ಅಂದ್ರೆ ಕೋರ್ಟ್ ನಿಂದ ಯಾವುದೇ ಆದೇಶ ಬರೋವರೆಗೂ ಆಕ್ಷನ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇರಲಿಲ್ಲ. ಆದ್ರೆ ಯೋಗಿಯವರ ಆಡಳಿತ ಹೀಗಲ್ಲ. ಅವರು ತಕ್ಷಣವೇ ಬುಲ್ಡೋಸರ್ ಅನ್ನ ಕಣಕ್ಕಿಳಿಸಿದ್ರು. ಕೇವಲ ಒಂದೇ ವಾರದಲ್ಲಿ ಬುಲ್ಡೋಸರ್ ಆಪರೇಷನ್ ಯಾವ ಮಟ್ಟಕ್ಕೆ ತೀವ್ರವಾಗಿದೆ ಅಂದ್ರೆ ಇವತ್ತು ಇಡೀ ಬೆರೇಲಿಯ ಚಿತ್ರಣವೇ ಬದಲಾಗಿದೆ. ನಗರದಲ್ಲಿ ಒಂಥರ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ನಮ್ಮ ಊರಿನಲ್ಲಿ ಯಾಕಾದ್ರೂ ಈ ದಂಗೆ ನಡೆಯಿತು ಅಂತ ಜನರೇ ಪರಸ್ಪರ ಮಾತನಾಡಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇನ್ನು ಬರೇಲಿ ನಗರ ನಿಗಮಕ್ಕೆ ಯೋಗಿ ಕೊಟ್ಟ ಆದೇಶ ತುಂಬಾ ಕ್ಲಿಯರ್ ಆಗಿದೆ. ಒಂದಿಂಚು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿದ್ರು ಕೂಡ ಬಿಡೋ ಹಾಗಿಲ್ಲ, ಎಲ್ಲವನ್ನ ಕೆಡವಿ ಅಂತ ಆದೇಶವನ್ನ ಕೊಟ್ಟಿದ್ದಾರೆ. ಈ ಆದೇಶ ಬಂದಿದ್ದೇ ತಡ. ಕಳೆದ 4-5 ದಿನಗಳಿಂದ ಜೆಸಿಬಿ ಯಂತ್ರಗಳು ಬೆರೇಲಿಯಲ್ಲಿ ಠಿಕಾಣಿ ಹೂಡಿವೆ. ಮೊದಲು ತೌಕೀರ್ ರಾಜಾ ಅವರ ಆಸ್ತಿಗಳನ್ನ ಟಾರ್ಗೆಟ್ ಮಾಡಿದ್ರು, ಆಮೇಲೆ ಅವರ ಸಂಬಂಧಿಕರ ಅಕ್ರಮ ಆಸ್ತಿಗಳನ್ನ ನೆಲಸಮ ಮಾಡಿದ್ರು. ಈಗ ಈ ಬುಲ್ಡೋಸರ್ ಆಪರೇಷನ್ ಅನ್ನ ಇಡೀ ಬೆರೇಲಿ ನಗರಕ್ಕೆ ವಿಸ್ತರಿಸಲಾಗಿದೆ. ಸೈಲಾನಿ ಬಜಾರ್, ಜಾಕಿರ
ಮೀರಾ ಬಜಾರ್ ಹೀಗೆ ಅನೇಕ ಬಜಾರ್ಗಳಲ್ಲಿನ ಅಕ್ರಮ ನಿರ್ಮಾಣಗಳನ್ನ ಗುರುತಿಸಿ ತಕ್ಷಣವೇ ಬುಲ್ಡೋಸರ್ ಮೂಲಕ ಹೊಡೆಯೋ ಕೆಲಸ ನಡೀತಾ ಇದೆ. ಮೊದಲಿಗೆ ಬುಲ್ಡೋಸರ್ ಬಂದಾಗ ಜನರು ಪ್ರತಿಭಟನೆ ಮಾಡೋಕೆ ಪ್ರಯತ್ನಿಸಿದ್ರು. ಕೆಲವರು ಇದನ್ನ ಮುಸ್ಲಿಮರ ಮೇಲಿನ ದಾಳಿ ಅಂತ ಕೂಡ ಬಿಂಬಿಸೋದಕ್ಕೆ ನೋಡಿದ್ರು. ಆದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪ್ರತಿಭಟಿಸೋ ಧ್ವನಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ. ಅವರು ಮೌನವಾಗಿ ನಿಂತು ಈ ಕಾರ್ಯಾಚರಣೆಯನ್ನ ನೋಡ್ತಾ ಇದ್ದಾರೆ. ಯಾರಿಗೂ ಈ ಬುಲ್ಡೋಸರ್ ಆಕ್ಷನ್ ಅನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ಜೆಸಿಬಿಗಳು ನಿರಂತರವಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇವೆ. ಇನ್ನು ಕೇವಲ ಒಂದು ವಾರದಲ್ಲಿ ಯೋಗಿ ಅವರು ಅಲ್ಲಿನ ಜನರಲ್ಲಿ ಯಾವ ಮಟ್ಟಿಗೆ ಭಯ ಮತ್ತು ಜಾಗೃತಿ ಮೂಡಿಸಿದ್ದಾರೆ ಅಂದ್ರೆ ಹಿಂದಿನ ಶುಕ್ರವಾರ ನಡೆದ ಗಲಾಟೆಗಳಿಗಿಂತ ಭಿನ್ನವಾಗಿ ಈ ಶುಕ್ರವಾರದ ನಮಾಜ್ ಕೂಡ ತುಂಬಾ ಶಾಂತಿಯುತವಾಗಿ ನಡೆಯಿತು. ಜನರು ಮಸೀದಿಗೆ ಬಂದು ನಮಾಜ್ ಮಾಡಿದ್ರು ಮತ್ತು ಯಾವುದೇ ಗೊಂದಲವಿಲ್ಲದೆ ಮನೆಗೆ ವಾಪಸ್ ಆದ್ರು. ಇನ್ನು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಉತ್ತರ ಪ್ರದೇಶದ ಬಹುತೇಕ ಮುಲ್ಲಾ ಮತ್ತು ಮೌಲಾನಗಳು ಈಗ ತಮ್ಮ ಅನುಯಾಯಿಗಳಿಗೆ ಮನವಿ ಮಾಡ್ತಿದ್ದಾರೆ. ಯಾರ ಮಾತು ಕೇಳಿಯೂ ದಂಗೆಗೆ ಇಳಿಬೇಡಿ, ನಮಾಜ್ ಮುಗಿಸಿ ಸುಮ್ಮನೆ ಮನೆಗೆ ಹೋಗಿ ಶಾಂತಿಯಿಂದ ಇರಿ, ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆತ್ತಿಕೊಳ್ಬೇಡಿ ಅಂತ ಅವರು ಕರೆಯನ್ನ ಕೊಡ್ತಿದ್ದಾರೆ. ಉದಾಹರಣೆಗೆ ಎಐಎಂಜೆ ಅಧ್ಯಕ್ಷ ಶಹಾಬುದ್ದೀನ್ ರಜವಿ ಅವರು ಜನರಿಗೆ ಹೇಳಿದ್ದು ಏನಂದ್ರೆ ಯಾವುದೇ ಕಾರಣಕ್ಕೂ ಬೀದಿಗೆ ಇಳಿದು ಪ್ರತಿಭಟನೆ ಮಾಡೋದಕ್ಕೆ ಹೋಗಬೇಡಿ. ಮೊಹಮ್ಮದ್ ಅವರ ಮೇಲಿನ ನಿಮ್ಮ ಪ್ರೀತಿ ನಿಮ್ಮ ಹೃದಯದಲ್ಲಿರಲಿ, ಅದನ್ನ ಬೀದಿಗೆ ತರಬೇಡಿ. ಕೇವಲ ಒಂದು ವಾರದ ಹಿಂದೆ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಜನರನ್ನ ದಂಗೆಗೆ ಎತ್ತಿ ಕಟ್ಟಿದಂತಹ ಇದೇ ಮೌಲಾನಗಳ ಬಾಯಲ್ಲಿ ಈಗ ಶಾಂತಿಯ ಮಾತುಗಳು ಹೊರಬರ್ತಾ ಇರೋದಕ್ಕೆ ಕ್ಲಿಯರ್ ಕಾರಣ ಇದೆ. ಯುಪಿಯಲ್ಲಿ ಬುಲ್ಡೋಸರ್ ನ ಹವಾ ಕೂಡ ಜೋರಾಗಿದೆ. ಇನ್ನು ಉತ್ತರ ಪ್ರದೇಶದ ಯೋಗಿ ಸರ್ಕಾರವು ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ತನ್ನ ರಾಜ್ಯದಲ್ಲಿ ಯಾವ ರೀತಿ ಒಳ್ಳೆ ಆಡಳಿತ ಕೊಡಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜೆಸಿಬಿಯನ್ನ ಬಳಸಬಾರದು ಅಂತ ಕೋರ್ಟ್ ನ ಆದೇಶ ಇದೆ. ಆದ್ರೆ ಅದೇ ಕೋರ್ಟ್ ಅಕ್ರಮ ಕಟ್ಟಡಗಳಿದ್ರೆ ಅವುಗಳನ್ನ ತೆರವು ಮಾಡೋದಕ್ಕೆ ಬಳಸೋದಕ್ಕೆ ಯಾವುದೇ ತಕರಾರಿಲ್ಲ ಅಂತ ಕೂಡ ಹೇಳಿದೆ. ಇದನ್ನೇ ಕ್ಯಾಪಿಟಲ್ ಮಾಡಿಕೊಂಡಿರುವಂತಹ ಯೋಗಿ ತಮ್ಮ ಆಡಳಿತಾತ್ಮಕ ಪವರ್ ಅನ್ನ ಸಕ್ಸಸ್ಫುಲ್ ಆಗಿ ಬಳಸಿಕೊಳ್ತಾ ಇದ್ದಾರೆ. ಇದರಿಂದ ಜನರಲ್ಲಿ ಸಹಜವಾಗಿ ಒಂದು ಭಯ ಮೂಡಿದೆ. ನಾಳೆ ನಾನು ಕಲ್ಲಿ ಎತ್ತಿ ಹೊಡೆದ್ರೆ ಮೊದಲು ನನ್ನ ಮನೆ ಬುಲ್ಡೋಸರ್ಗೆ ಆಹುತಿಯಾಗುತ್ತಾ, ನನ್ನ ಕುಟುಂಬ ಬೀದಿಗೆ ಬರುತ್ತಾ ಅಂತ ಈ ಫೀಲಿಂಗ್ ಜನರಲ್ಲಿ ಇರೋದ್ರಿಂದ ಯಾರೊಬ್ಬರು ಕಾನೂನನ್ನ ಕೈಗೆತ್ತಿಕೊಳ್ಳುವ ಕೆಲಸಕ್ಕೆ ಹೋಗೋದಿಲ್ಲ. ಇನ್ನು ಬುಲ್ಡೋಸರ್ ಆಪರೇಷನ್ ಬೆರೆಲಿಗೆ ಮಾತ್ರ ಸೀಮಿತವಾಗಿಲ್ಲ, ಅದನ್ನ ಸಂಬಲ್ ನಗರಕ್ಕೂ ಕೂಡ ವಿಸ್ತರಿಸಲಾಗಿದೆ. ಹಿಂದೆ ಸಂಬಾಲ್ ನಲ್ಲಿ ದಂಗೆ ಆಗಿದ್ದಾಗಲೂ ಕೂಡ ಬುಲ್ಡೋಸರ್ ಆಕ್ಷನ್ ನಡೆದಿತ್ತು. ಈಗ ಸ್ಥಳೀಯ ನಗರ ನಿಗಮ ಮತ್ತಷ್ಟು ಸರ್ವೆ ಮಾಡಿ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡೋದಕ್ಕೆ ಯೋಗಿ ಸರ್ಕಾರ ಮುಂದಾಗಿದೆ. ಸಂಬಾಲ್ ನಲ್ಲಿ ಒಂದು ದೊಡ್ಡ ಮ್ಯಾರೇಜ್ ಹಾಲ್ ಹಾಗೂ ಒಂದು ಮಸೀದಿಯನ್ನ ಸಹ ತೆರವು ಮಾಡಲಾಗಿದೆ. ಮ್ಯಾರೇಜ್ ಹಾಲ್ ಅನ್ನ ಜೆಸಿಬಿ ಬಂದು ಕೆಡವಿತ್ತು. ಆದ್ರೆ ಮಸೀದಿ ವಿಚಾರದಲ್ಲಿ ಸ್ಥಳೀಯರಿಗೆ 4 ದಿನಗಳ ಕಾಲಾವಕಾಶ ಕೊಟ್ಟಿದ್ರು. 4 ದಿನದಲ್ಲಿ ನೀವೇ ಅಕ್ರಮ ಭಾಗವನ್ನ ತೆಗೆಯಬೇಕು ಅಂತ ಹೇಳಿದ್ರು. ಇಲ್ಲಾಂದ್ರೆ ನಮ್ಮ ಜೆಸಿಬಿಗಳಿಂದ ತೆಗಿತೀವಿ ಅಂತ ಕೂಡ ಹೇಳಿದ್ರು. ಇದರಿಂದಾಗಿ ಸ್ಥಳೀಯರೇ ಸೇರಿ ಮಸೀದಿಯ ಅಕ್ರಮ ಭಾಗವನ್ನ ತೆಗೆದಿದ್ದಾರೆ. ಯಾರೊಬ್ಬರು ಕೂಡ ಗಲಾಟೆ ಅಥವಾ ಪ್ರತಿಭಟನೆ ಕೂಡ ಮಾಡಿರ್ಲಿಲ್ಲ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಶುರುವಾದಂತಹ ಐ ಲವ್ ಮೊಹಮ್ಮದ್ ವಿವಾದವು ಬೆರೇಲಿಯಲ್ಲಿ ತೀವ್ರವಾಗಿತ್ತು. ಆದ್ರೆ ಯೋಗಿ ಸರ್ಕಾರ ಆ ಪಿತೂರಿಯನ್ನ ಅಲ್ಲೇ ಮುಗಿಸೋದಕ್ಕೆ ತುಂಬಾ ಆಕ್ರಮಣಕಾರಿಯಾಗಿ ಹೊರಟಿದೆ ಅಂತ ಕಾಣಿಸುತ್ತೆ. ಇನ್ನು ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ಬುಲ್ಡೋಸರ್ ಆಪರೇಷನ್ ತನ್ನ ಪಾಡಿಗೆ ನಡೀತಾ ಇದೆ. ಇನ್ನೊಂದು ಕಡೆ ಪೊಲೀಸರಿಂದ ಬಂಧಿತರಾದವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನೋದರ ಬಗ್ಗೆನೂ ಕೂಡ ನಿಮಗೆ ಹೇಳ್ತೀವಿ ಕೇಳಿ. ತೌಕೀರ್ ರಾಜಾ ಅರೆಸ್ಟ್ ಆದ ನಂತರ ಒಟ್ಟು 83 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದರಲ್ಲಿ ಮೌಲಾನಾ ತೌಕೀರ್ ರಾಜಾ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾದಂತಹ ಉದ್ರೇಕವಾದಂತಹ ಭಾಷಣಗಳನ್ನ ಪೋಸ್ಟ್ ಮಾಡಿದಂತಹ ಮುನೀರ್ ಇದ್ರಿಸಿ ಅವನು ಕೂಡ ಸೇರಿದ್ದಾನೆ. ಪೊಲೀಸ್ ಕಸ್ಟಡಿಯಲ್ಲಿ ಮುನೀರ್ ಇದ್ರಿಸಿಗೆ ಸಿಕ್ಕಂತಹ ಟ್ರೀಟ್ಮೆಂಟ್ ಹೇಗಿತ್ತು ಅಂದ್ರೆ ಈತ ಒಂದು ಕ್ಷಣಾನು ಕೂಡ ಕೈಗಳನ್ನ ಮುಗಿದು ಕೇಳೋದಕ್ಕೆ ಕೂಡ ಬಿಡ್ತಿರ್ಲಿಲ್ಲ. ನನ್ನ ತಪ್ಪಾಯ್ತು, ನನ್ನ ಬಿಟ್ಟು ಬಿಡಿ ಅಂತ ಸತತವಾಗಿ ಬೇಡ್ಕೊಳ್ತಾ ಇದ್ದ. ಬಂಧಿತವಾದಂತಹ ಬಹುತೇಕ ಎಲ್ಲರ ಕಥೆಯೂ ಕೂಡ ಹೀಗೆ ಇದೆ. ಇದೇ ಕಾರಣದಿಂದಾಗಿ ಉತ್ತರ ಪ್ರದೇಶದಲ್ಲಿ ಈಗ ಎಲ್ಲರೂ ಹೇಳೋದು ಒಂದೇ ಮಾತು, ಎಲ್ಲರೂ ಕಾನೂನನ್ನ ಪಾಲನೆ ಮಾಡಿ ಬೀದಿಗಿಳಿಯಬೇಡಿ. ಐ ಲವ್ ಮೊಹಮ್ಮದ್ ಅಂತ ನಿಮ್ಮ ಹೃದಯದಲ್ಲಿ ಇರಲಿ, ಹೃದಯದಿಂದ ಪ್ರೀತಿಸಿ, ಅದನ್ನ ಹೊರಗೆ ತರುವ ಅವಶ್ಯಕತೆ ಇಲ್ಲ, ಹೀಗಂತ ಅಲ್ಲಿನ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಕೇವಲ ಒಂದೇ ವಾರದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ತಮ್ಮ ಆಡಳಿತ ಹಿಡಿತ ಮತ್ತು ದೃಢತೆಯನ್ನ ಮತ್ತೊಮ್ಮೆ ಪ್ರದರ್ಶಿಸಿದ್ದಾರೆ. ಈ ಶುಕ್ರವಾರದ ನಮಾಜ್ ಮೊದಲಿಗಿಂತಲೂ ಕೂಡ ತುಂಬಾ ಶಾಂತವಾಗಿ ನಡೆದಿದೆ. ಒಟ್ಟಾರೆಯಾಗಿ ಯೋಗಿ ಸರ್ಕಾರ ಈ ಎಲ್ಲಾ ಕ್ರಮಗಳು, ಬುಲ್ಡೋಸರ್ ಆಕ್ಷನ್ ಮತ್ತು ಮೌಲಾನಗಳ ಮನವಿ ಮತ್ತು ಬಂಧಿತರಿಗೆ ಕೊಟ್ಟಂತಹ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.